ಹಲೋ ಅಯ್ಯೋ ನಂಗೇನು ಬೇಡ ಇಡಮ್ಮ. ಮೇಡಮ್ 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 ನಮಸ್ತೆ ಮೇಡಮ್. ಬಂದೆ ಮೇಡಮ್ ಬಂದೆ. ಹಾ ಇಲ್ಲ 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 ಹಾ ಮೇಡಮ್ ಬನ್ನಿ ಮೇಡಮ್. ಅವ್ನ ಫೋನಲ್ಲಿ ಮಾತಾಡಿ ನಾನೇ ಕೇಳಿಸ್ಕೊಂಡೆ ಮೇಡಮ್. ಏನ್ ಮಹಾ ಫೋನ್ ಕೂಡ ಮಾಡದೆ ಬಂದ್ಬಿಟ್ಟೆ. ನಿಮ್ಮೆ ಲವ್ ಆಗಿ ಮೇಡಮ್ ನೀನಿರು. ನೋಡಿ ಮೇಡಮ್ ಅಲ್ಲಿ ಮಗಳಿದಾಳೋ ಪಿಲ್ಲೋ ಇದೆಯೋ? ಯಾವಾಗ ಬಂದ್ಲು? ತಿಂಗಳ ಹಿಂದೆ ಅರ್ಧ ರಾತ್ರಿಲಿ ಇದ್ದೇ ಬಾಲ್ಕನಿಲಿ ನಿಂತಿದ್ದೆ. ಅವತ್ತಿಗೂ ಇವತ್ತಿಗೂ ಎಷ್ಟು ವ್ಯತ್ಯಾಸ. ಇಂಥ ಅಡ್ವೆಂಚರ್ ನಾನು ಯಾವತ್ತೂ ಮಾಡಿಲ್ಲ. ನನಗಿದು ತುಂಬಾನೇ ಇಷ್ಟ ಆಯಿತು. ಅಮ್ಮನ್ನ ಫೂಲ್ ಮಾಡಿದ್ದು ಇನ್ನೂ ಇಷ್ಟ ಆಯಿತು. ಅದಕ್ಕೆ ಆನಂದ್ ಹೆಲ್ಪ್ ಮಾಡಿದ್ದು ಇನ್ನೂ ತುಂಬ ಇಷ್ಟ ಆಯಿತು. ಆನಂದ್ ಮೇಲೆ ನಂಗಿರೋ ಫೀಲಿಂಗ್ ಹೆಸರೇನು? ಪ್ರೀತಿನಾ ಸ್ನೇಹನಾ ಏನೋ ನನಗೆ ಡಿಫೈನ್ ಮಾಡಬೇಕು ಅನಿಸ್ಲಿಲ್ಲ. ಈ ಕನ್ಫ್ಯೂಷನ್ ನಂಗೆ ತುಂಬ ಇಷ್ಟ ಆಯಿತು. ಈ ಸಲ ರೂಮಿಗೆ ಬಂದು ಮಲಗೋ ಅಷ್ಟರಲ್ಲಿ ನಂಗೆ ನಿಜವಾಗ್ಲೂ ನಿದ್ದೆ ಬಂತು. ಒಂದು ವಾರ ಮನೇಲಿ ಇಲ್ದಿದ್ರೆ ಸಾಕು. ಸ್ಕೂಲ್ ರಜಾ ಸಿಕ್ಕಾಗೆ ಯಾರು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಅಲಿತಿರ್ತೀರಾ. ಶೇಖರ್ ಮನೆ ಕಡೆಯವರು ಸಂಬಂಧ ನೋಡಕ್ ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಬೇಕು. ಏನಂತೆ? ಶೇಖರ್ ಕಡೆಯವ್ರು ಬಂದಿಲ್ಲ ಅಂತ ಎಲ್ರಿಗೂ ಕ್ಲಾಸ್ ತಗೋತಾ ಇದ್ದಾರೆ. ಯಾರೋ ಫೋನ್ ಮಾಡಿ ನನಗೆ ಸಂಬಂಧ ಇಷ್ಟ ಅಲ್ಲ ಅಂತ ಹೇಳಿದ್ರಂತೆ. ಅವ್ರಿಗೆ ಬರೋಕ್ ಇಷ್ಟ ಇಲ್ಲದೆ ಸುಮ್ಮನೆ ಸಬೂಬ್ ಹೇಳ್ತಾ ಇದಾರ ಅವರು. ನೀನ್ ಬೇಜಾರಾಗ್ಬೇಡಮ್ಮ, ನೀನ್ ಬೇಜಾರಾಗ್ಬೇಡ. ಸರಿ ಡ್ಯಾಡಿ. ಅವ್ರ ತಾತನ್ ತರದ ಸಂಬಂಧ ನಾನು ಹುಡುಕ್ತರ್ತೀನಿ. ಅವ್ರ ತಾತ ಅನ್ಬೇಕಾಗಿಲ್ಲ, ಅವರೇ ಸಾಕು. ಯಾಕೆ ಬರಲು ನಾನು ನೋಡ್ತೀನಿ. ಹೆಂಗ್ ಬರ್ತಾರೋ ನಾನು ನೋಡ್ತೀನಿ. You're a genius, Daddy. ನಾನು ಎಂತ ಮಹನೀಯರನ್ನು ನೋಡಿದ್ದೀನಿ. ಇವಳು ಯಾವ ಮಹಾ ಮಡಚಿ ಇಸ್ತ್ರಿ ಮಾಡ್ಬಿಡ್ತೀನಿ ನಿಮ್ಮಮ್ಮನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಸ್ಪೋಕನಾ? ಅವರು ನಾಳೆ ಲಂಚ್ಗೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಏನು ಆಗ್ಲೇ ಅವ್ರು ಬರಲ್ಲ ಅಂದಿದ್ದಕ್ಕೆ ನಗ್ತಾ ಇದೆ, ಬರ್ತಾರೆ ಅಂದಿದ್ದಕ್ಕೆ ಅಳೋ ಥರ ಮುಖ ಮಾಡ್ತಿದ್ಯಾ? ನಗ್ತಾಳೆ ಬಿಡು ಮಹಾ, ಈಗ ತಾನೇ ಗುಡ್ ನ್ಯೂಸ್ ಹೇಳಿದೆ. ಆನಂದ ಆನ್ ದ ವೇ. ಇಟ್ ಡಸಂಟ್ ರಿಯಲಿ ಮ್ಯಾಟರ್. ಶೇಖರ್ ಕಡೆಯವ್ರು ಬರ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಮ್ಮಮ್ಮ ಪಟ್ಟ ಸಂಭ್ರಮ ಅಷ್ಟಿಷ್ಟಲ್ಲ. ನಂಗೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ರು. ಓಕೆ. ನಾನು ಸೆಲೆಕ್ಟ್ ಮಾಡಿದ ಹೂವನ್ನ ಪಕ್ಕಕ್ಕೆ ಬಿಸಾಕಿದ್ರು. ಮಂಗಳ ಮಾಡಿದ ಅಡುಗೆಯಿಂದ ಡೈನಿಂಗ್ ಟೇಬಲ್ ಫುಲ್ ಆಯ್ತು. ಈ ಇರಿಟೇಷನ್ ಅಲ್ಲೂ ಇಮಿಟೇಷನ್ ಬೇಕಾ ಡ್ಯಾಡಿ? ಮುದ್ದು ಮರಿಗೆ ಕೋಪ ಬಂದಿದ್ಯಾ? ಹಲೋ ಹಲೋ. ಹಾ ಬ್ಯಾನರ್ಜಿ ಸರ್. ಲಂಚ್ ರೆಡಿ ಇದೆಯಾ? ಆವಾಗ್ಲೇ ರೆಡಿ. ಮಗಳು ಕೆಳಗಡೆ ಇಳ್ತಿದ್ದಾಳ? ರೆಡಿ ಇದ್ದಾಳೆ. ನಾವು ಬರ್ತಾ ಇಲ್ಲ. ಏನಾಯ್ತು ಸರ್? ನಾವು ಬರ್ತೀನಿ ಅಂದಾಗ ನೀವು ಇಂಟ್ರೆಸ್ಟ್ ಇಲ್ಲ ಅಂದ್ರಲ್ಲ, ಆವಾಗ ನಮ್ಮ ಶೇಖರ್ ಕೂಡ ಏನಾಯ್ತು ಅಂತಾನೆ ಕೇಳ್ದ. ಅದನ್ನ ನೀವು ಹೇಳ್ತಿದ್ರೆ ಕೇಳಬೇಕು ಅನ್ನಿಸ್ತು, ಬರ್ತೀವಿ ಅಂದ್ವಿ. ಆದ್ರೆ ಇವಾಗ ನಮ್ಗೆ ಇಂಟ್ರೆಸ್ಟ್ ಇಲ್ಲ.
ಅವರು ಬರ್ತಾ ಇದ್ಲಾ? ಮಂಗಳ, ಆ ಚಿಕನ್ ತಗೊಂಡು ಒಳಗಡೆ ಇಡು. ಚೆನ್ನಾಗಿ ಬೆಂದಿದೆ. ರಾತ್ರಿಗೆ ಬಿಸಿ ಮಾಡ್ಕೊಂಡು ತಿನ್ನೋಣ. ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅವ್ರು ಬಂದಿಲ್ಲ ಅಂದ್ರೆ ನೀನ್ಯಾಕೆ ಫೀಲ್ ಆಗ್ತೀಯ ಮಹಾ? ನಿಂದೇನು ತಪ್ಪಿಲ್ಲ ಅಲ್ವಾ? ಈಗ ಹೇಳ, ಏನು? ಆ ಚಿಕನ್ ತಗೊಂಡು ಒಳಗಡೆ ಇಡು ಅಂತ. ಭಾನು ಮದ್ವೆ ಕೂಡ ನಾನು ಹೀಗೆ ಹಾಳು ಮಾಡಿದೆ. ಅವಳು ಹೇಗಿದ್ದಾಳೋ, ಬಂದಾಗಿಂದ ಫೋನೇ ಮಾಡಿಲ್ಲ. ತುಂಬಾ ನೆನೆಸ್ಕೊಂಡಿರ್ತಾಳೆ. ನಿಂಗೆ ಹೇಗೆ ಗೊತ್ತು? ಆನಂದ್ ಫೋನ್ ಮಾಡಿದ್ದ. ಆನಂದ? ಆಲ್ರೆಡಿ ಇರೋ ಜಗಳನ ಕಾಂಪ್ಲಿಕೇಟ್ ಮಾಡ್ತಾ ಇಲ್ಲ ತಾನೇ ನೀನು? ಏನ್ ಡ್ಯಾಡಿ? ಅವನ ಹೆಸರು ಹೇಳಿದ ತಕ್ಷಣ ನಿನ್ ಕಣ್ಣು ಪಳಪಳ ಹೊಳಿತಾ ಇದ್ದಾವೆ. ಛೀ, ಹೋಗ್ ಡ್ಯಾಡಿ. ಆನಂದ್ ಹೆಸರು ಹೇಳ್ತಿದ್ದ ಹಾಗೆ ನನ್ನ ಕಣ್ಣು ನಿಜವಾಗ್ಲೂ ಪಳಪಳ ಹೊಳಿತಿತ್ತಾ? ನಮಸ್ತೆ ಅಂಕಲ್. ನೀನು ಕೈ ತೊಳ್ಕೊಂಡು ಕಾಪಿ ಎಲ್ಲ ಮಾಡಬೇಡಮ್ಮ, ನಾನು ಬೇಗ ಹೋಗ್ಬೇಕು. ಇದು ಯಾವ ಫೋನ ನೆಟ್ವರ್ಕೇ ಸರಿಯಾಗಿ ಬರ್ತಿಲ್ಲ. ಈಗ ಓರೋ ಮಾಘ ಮಾಸಕ್ಕೆ ನಿಂಗೂ ಅಲ್ಲಿಗೂ ಮದುವೆ ಮಾಡಬೇಕು ಅಂತ ಮನೆ ಹೆಂಗಸ್ರದ್ದು ಒಂದೇ ಗೋಳು. ಭಾನುಗ್ ಮದುವೆ ಆಗದೆ ಇದಾಗಲ್ಲ ಅಂತ 1000 ಸಲ ಹೇಳಿದ್ದೀನಿ. ಮೊನ್ನೆ ಬಂದಿದ್ದ ಸಂಬಂಧ ಏನಾಯ್ತು? ಅವನ ಕ್ಯಾರೆಕ್ಟ್ರು ಅಷ್ಟು ಸರಿ ಇಲ್ಲ ಅಂತ. ನೀವು ಕೊಡೋ ಗಂಟಿಗೆ ಇನ್ನೇನು ಕಲೆಕ್ಟ್ರ ಬರ್ತಾನೆ. ಸರಿ ಬಿಡು, ಅದೆಲ್ಲ ನನಗೆ ಯಾಕೆ. ಸುಮ್ಮನೆ ಒಂದು ಮಾತಂಗೆ ಅನ್ಕೊಳ್ಳೋಣ. ಯಾಗಷ್ಟಕ್ಕೆ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳು. ನಾನು ವಲ್ಲಿನ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿಲ್ಲ, ಆದರೆ ಭಾನು ಕೂಡ ಒಳ್ಳೆ ಹುಡುಗ ಸಿಗ್ಬೇಕಲ್ವಾ? BS ಕಲ್ತಾರೆ ಅಲ್ಲೇ ಸುತ್ತಿಯಲ್ಲ ನೀನು. ಈಗ ಒಂದು ವಂಡರ್ಫುಲ್ ಅಬ್ಸರ್ವೇಷನ್ ಹೇಳ ನಿನ್ಗೆ. ಬೇಸಿಗೆ ಕಾಲದಲ್ಲಿ ಮೊಸರನ್ನ ತಿನ್ನೋವಾಗ ಮಾವಿನಕಾಯಿ ಚೀಪಿ ಎಲ್ಲೋ ಬಿಸಾಕ್ತಿವಿ. ವರ್ಷ ಆಗೋಷ್ಟರಲ್ಲಿ ಅದು ಬೆಳೆದು ಫಲ ಕೊಡ್ತದೆ. ಅದೇ 10 ಎಕರೆಲಿ ಮಾವಿನ ತೋಟ ಮಾಡ್ಬೇಕು ಅಂದ್ರೆ ಕಷ್ಟ ಅಲ್ವಾ? ರೈತ 10-15 ಜನ ಆಳು ಕಾಳು, ಬಿತ್ತಕ್ ಬೀಜ, ಅವ್ರ ಕೂಲಿ, ಊಟ, ಉಪಚಾರ, ಅಯ್ಯೋಯ್ಯೋ ಲೆಕ್ಕನೇ ಬೇರೆ ಬಿಡು. ಅಂದ್ರೆ ನೀವು ಈಗ ನಿನ್ ತಂಗಿ ಬಗ್ಗೆ ಏನ್ ಕೀಳಾಗಿ ಮಾತಾಡ್ತಿಲ್ಲಪ್ಪ. ಅವಳು ಹೆಣ್ಮಗನೇ, ನನ್ನ ಮಗಳು ಹೆಣ್ಮಗನೇ. ವ್ಯತ್ಯಾಸ ಏನು ಅಂದ್ರೆ ಅವಳು ಮದ್ವೆ ಆದ್ಮೇಲೆ ಹತ್ಕೊಂಡು ಹೋಯ್ತಾಳೆ, ನನ್ನ ಮಗಳು 7 ತೊಲ ಬಂಗಾರ ತತ್ತಾಳೆ. ಅದು ಹಣಬಲ. ನಿಜವಾಗ್ಲೂ ದುಡ್ಡೇ ಬಲ. ಯಾಕೆ ನಿಮ್ಮ ಅತ್ತೆ ಮಗಳು ಬಂದು ಹೋದ ತಕ್ಷಣ ನಿಮ್ಮ ಸಂಬಂಧ ಎಲ್ಲ ಒಂದಾಗೋಯ್ತು ಅಂತ ಅನ್ಕೊಂಬಿಟ್ಟ? ಈಗ ಹಿಂದೆ ನಡೆದೋಗಿರೋದನ್ನೆಲ್ಲ ನೀವು ಚಿಕ್ಕ ಹುಡುಗರು ಮಾರ್ತೋಗಿದ್ದೀರಾ ಸರಿ. ನಿಮ್ಮ ಅಮ್ಮನ ಕತೆ ಕಣ್ ಮುಚ್ಕೊಂಡು ದೇವ್ರ ಮುಂದೆ ಕುಂತ್ಕೊಂಡ್ಬಿಟ್ರೆ ಎಲ್ಲ ಸರ್ವೋಯ್ತದ? ನೋಡಮ್ಮ, ಆಚೆ ಬಂದು ನಿನ್ನ ಮಗಂಗೆ ಒಂದು 4 ಒಳ್ಳೆ ಮಾತು ಹೇಳಿ. ಒಲ್ಲಿನ ಮಾಡ್ಕೊಂಡ್ರೆ ಒಳ್ಳೇದು, ಮುಂದಿನ ತಿಂಗಳೇ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ವ್ಯಾಂಕಣ್ಣನ ಜೊತೆ ಇನ್ನೂ ಲೇವಾದೇವಿ ಅದೇ ಮಗನೇ. ಅವನಿಗೆ ಕೋಪ ಬಂದ್ರೆ ನಮ್ಗೆ ಹುಡುಗ ಅಲ್ಲ ಇಲ್ಲ ಬೀದಿಗೆ ಬಂದ್ಬಿಡ್ತೀವಿ. ದೊಡ್ಡೊಳಗೆ ಲಗ್ನ ಇಲ್ಲ, ಚಿಕ್ಕೊಳಗೆ ಓದು ಬರ ಇಲ್ಲ, ಇರಕ್ ಮನೆ ಇಲ್ಲ, ಮುಂದೇನಾಗುತ್ತೆ ಮಗನೇ? ಹಂಗಂತ ಮಗನಿಗೆ ಬುದ್ಧಿ ಹೇಳ್ಬೇಕಲ್ವಾ? ನಾನು ಹೇಳಿದ್ದು ನೋವಾಗಂಗಿತ್ತೇನ್ಲ? ಅಮ್ಮ, ಅಮ್ಮ, ನೀವು ಕರ್ಕೊಂಡೋಗಿ, ನಾನು ದುಡ್ಡು ತೊಗೊಂಬರ್ತೀನಿ. ಹುಷಾರು. ಬ್ರೇಕ್ ಎಷ್ಟು ಒತ್ತಿದ್ರೂ ಪರವಾಗಿಲ್ಲ, ಆದರೆ ಆಕ್ಸಿಲರೇಟರ್ ಜಾಸ್ತಿ ಒತ್ತಬಾರ್ದು, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ನೋಡಿ ವೆಂಕಣ್ಣ, ಎಲ್ರಿಗೂ ಫ್ಯಾಮಿಲಿ ಆಕ್ಸಿಲರೇಟರ್ ಇದ್ದಂಗೆ, ಸ್ವಲ್ಪ ನೋಡ್ಕೊಂಡು ಒತ್ತಿ. ಹಾಂ, ಎದ್ಮೇಲೆ ಅವನು ಕೊಟ್ಬಿಡಿ. ಏನ್ ಬೇಡ್ಕೊಂಡೆ? ಇನ್ನೇನಿದೆ ಅಮ್ಮ, ತೊಳ್ದಿದ್ದ ಪಾತ್ರೆಯಲ್ಲಿ ಕಲೆ ಇರಬಾರ್ದು, ಹಾಗೆ ಜಿಡ್ಡು ಇರಬಾರ್ದು ಅಂತ ಕೇಳ್ಕೊಂಡೆ. ಅದಕ್ಕೆ ಬದಲು ನಿನಗೆ ಒಂದು ಮನೆ ಕೇಳ್ಕೊಬೋದಿತ್ತಲ್ವಾ? ಹೇ,
ನಿಮ್ಮ ಮನೇನು ಕ್ಲೀನ್ ಮಾಡಿ ನಮ್ಮ ಮನೇನು ನಾನೇ ಕ್ಲೀನ್ ಮಾಡಬೇಕಾ? ನಂಗೇನು ಹುಚ್ಚಾ? ಅನು ಇನ್ ಶೂ ಸೈಜ್ ಏನು? 6. ಗೋಪಾಲ್ ಕೇಳಿಸ್ತಮ್ಮ ಕೇಳಿಸ್ತು. ನೋಡಕ್ಕೆ ಚೆನ್ನಾಗಿರೋದು, ಬಿಚ್ಚಕ್ಕೆ ಈಸಿಯಾಗಿರೋದು ಒಂದು ಜೊತೆ ತಗೋತೀನಿ. ನಡೆಯುವಾಗ ಬೀಳ್ದಿರೋ ಥರ ನೋಡು. ಆ ಹೆಂಗ್ ಮೇಡಮ್ ಈ ಐಡಿಯಾ ಎಲ್ಲ? ಗೋಪಾಲ್ ಪ್ರತಿ ಸಲ ಹೊಸ ಐಡಿಯಾನೇ ಹೇಳ್ತಾರಪ್ಪ. ಆಹಾ, ನೀವೆಂತ ಅದೃಷ್ಟವಂತರು ಸರ್ ಮೇಡಮ್ನ ಪಡೆಯಕ್ಕೆ. ಏನ್ ಮಹಾ ತುಂಬಾ ಖುಷಿಯಾಗಿದ್ಯಾ? ಬ್ಯಾನರ್ಜಿಯವರು ಮದುವೆ ಮಾತುಕತೆಗೆ ಒಪ್ಕೊಂಡಿದ್ದಾರೆ. ಯಾವಾಗ? ಹೇಗೆ? ಹೆಸರು ಹೇಳಕ್ಕೆ ಧೈರ್ಯ ಇಲ್ದಿರೋರು ಫೋನ್ ಮಾಡಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಕ್ಕೆ ನಂಬಿದ್ರಿ? ಮದ್ವೆ ಹುಡುಗಿ ತಾಯಿ ನಾನೇ ಖುದ್ದಾಗಿ ಬಂದು ರಿಕ್ವೆಸ್ಟ್ ಮಾಡ್ಕೋತಿದ್ರೆ ಯಾಕೆ ನಂಬ್ತಾ ಇಲ್ಲ? ನಮ್ಮಮ್ಮ ಹೇಳಿದ ಲಾಜಿಕ್ಗೆ ನಾನೇ ಬಿದ್ದೋದೆ. ಪಾಪ ಬ್ಯಾನರ್ಜಿ ಅವ್ರು ಇನ್ನೇನ್ ಮಾಡ್ತಾರೆ? ಕ್ರಿಕೆಟ್ ಸ್ಟೇಡಿಯಂ ಪೊಲಿಟಿಕಲ್ ಮೀಟಿಂಗ್ಸ್ ನಡೆಯೋ ಥರ ನನ್ನ ಮೊದಲನೇ ಮಾತುಕತೆ ಗಾಲ್ಫ್ ಕೋರ್ಟಲ್ಲಿ ನಡೀತು. ಇದೇನು? ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ, ಜಾಸ್ತಿ ಆಗೋಕ್ಕೆ ಸೈಕಿಯಾಟ್ರಿಸ್ಟ್ ರೆಫರ್ ಮಾಡಿದ್ದಾರೆ. ಅದೇನು? ನನಗೆ ಸ್ಟ್ರೆಸ್ ಜಾಸ್ತಿ ಕಡಿಮೆ ಆಗೋಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ರೆಫರ್ ಮಾಡಿದ್ದಾರೆ. ಮ್ಯಾಮ್, ಒಂದೇ ಏಟಿಗೆ 2 ಹಕ್ಕಿ ಬೀಳೋದೇನು ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು. ಆಸ್ ಯೂಶಲ್ ಆಗಿ ನಮ್ಮಮ್ಮ ಬೈಯೋದು, ನಾನು ಅಳೋದು, ಫೈನಲ್ ಆಗಿ ಹಾಸ್ಪಿಟಲ್. ಅವತ್ತು ಇಡೀ ದಿನದಲ್ಲಿ ನಡೆದಿದ್ದು ಒಂದೇ ಒಳ್ಳೆ ವಿಷಯ ಅಂದ್ರೆ ಭಾವ. ಆನಂದ್, ಏನಾಯ್ತು? ಅಲ್ಲಿ 10 ಎಕರೆ ಮಾವಿನ ತೋಟ, ನಿನ್ ತಂಗಿ ಬಿಸಾಕಿರೋ ಮಾವಿನ ವಾಟ್. ಭಾನು ಈಗ ಹೇಗಿದ್ದಾರೆ? ನಾಳೆ ಸ್ಟಂಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸಾರಿ ಅತ್ತೆ, ನನಗೆ ಗೊತ್ತಿರ್ಲಿಲ್ಲ. ನಿಮ್ಮ ಮಗ ತುಂಬಾ ಕೆಟ್ಟವನು, ಫೋನ್ ಕೂಡ ಮಾಡಿಲ್ಲ. ಹಾಗೆಲ್ಲ ಏನೂ ಇಲ್ಲಮ್ಮ, ನಿಮಗೆಲ್ಲ ಯಾಕೆ ತೊಂದರೆ ಅಂತ. ಓ, ಇಲ್ಲೇ ಇದೆಯೇನಪ್ಪ? ಅಮ್ಮ ಹುಷಾರಾಗೋರು ತಾನೆ? ಇವನ್ ಪೇಪರ್ ಓದ್ತಿರೋದು ನೋಡ್ತಿದ್ರೆ ಚೆನ್ನಾಗೇ ಇರಬೇಕು. ಮಗಳೇ, ಹಂಗ್ ನೋಡ್ಕೊಂಡು ನಿಂತ್ಕೋಬಾರ್ದು. ಕಣ್ ತಕ್ಷಣ ಕಾಲಿಗೆ ಬಿದ್ದುಬಿಡ್ಬೇಕು. ನಡಿ ಮಗಳೇ, ನಡಿ. ಇನ್ನು ಚಿಕ್ಕ ಹುಡುಗಿ ಏನು ಗೊತ್ತಾಗಕ್ಕಿಲ್ಲ. ಶೈಗೆ ಸ್ಪೆಲ್ಲಿಂಗು ಮರ್ಯಾದೆಗೆ ಮೀನಿಂಗೇ ಅಲ್ಲ, ನಗುಗೆ ಟೈಮಿಂಗ್ ಕೂಡ ಗೊತ್ತಿಲ್ಲ ಈ ಹುಚ್ಚಂಗೆ. ಸರಿ ಆಯ್ತು. ಅಮ್ಮ ಜ್ಯೂಸ್ ಕುಡಿ ಅಷ್ಟರಲ್ಲಿ ಅವ್ರು ಒಳ್ಳೇದಾಗ್ಲಿ ಅಂತ ನಾನು ದೇವ್ರ ಹತ್ರ ಹೋಗಿ ಕೇಳ್ಕೊಂಬತ್ತೀನಿ. ಅತ್ತೆ, ಭಾನು, ಇದ್ರಲ್ಲಿ ಕಾಫಿ ಆಗೋಗಿದೆ, ತಗೊಂಬರ್ತೀಯಾ ಬಾನು? ಸರಿ. ಆನಂದ್, ಇಲ್ಲಿ ನೋಡಿ. ಅಲ್ಲಿ ನೋಡಿ. ಹಂಗೆ ಕರ್ದಾಗೆಲ್ಲ ಹೋಗ್ಬಾರ್ದು ಕಂದ. ಇಲ್ಲಿ ನೋಡಿ. ಮತ್ತೆ ನೋಡಿ. ಕೂಲ್ ಆಗಿರೋ, ಕಂಟ್ರೋಲ್ ನಮ್ದೆ. ಏನಾಯ್ತು? ಏನು? ಅಲ್ಲಿ ಅಣ್ಣ. ಎಲ್ಲಿ? ಓ, ನಿನ್ನ ಹತ್ರ ಸೆಲ್ಫಿ ತಗೊಳಕ ಅಲ್ಲೇ ಕುಂತಿರುತ್ತೇನೋ, ಹೊಂಟೋಗಿರ್ತದೆ. ಜೀವನ ಪೂರ್ತಿ ನಿನ್ ಜೊತೆನೇ ಇರ್ತಾಳಲ್ಲ, 10 ನಿಮಿಷನೂ ಬಿಡಲ್ಲ ಅಲ್ಲ ನಮ್ಗೆ. ಇಲ್ಲಿ ನೋಡಿ. ಹೋಗ್ ನೋಡಿ, ಈ ಸಲ ಡೈನೋಸರ್ ಬಂದಿದೆಯೇನೋ. ಸಮಾಧಾನ ಮಾಡಿ. ದೊಡ್ಡ
ಅರಸಿನ ಕೆರೆಯಲ್ಲಿ ಹಾಗೆ ಮಾಡಿದ್ದಕ್ಕೆ ವಲ್ಲಿ ರಿವೆಂಜ್ ತಗೋತಿದ್ದಾಳೆ. ಓಕೆ, ಗೆಲ್ಲೋದು ಸೋಲೋದು ಸಹಜ. ಆದ್ರೆ ಆನಂದ್ ಬೇಕು ಅಂದ್ರೆ ಈ ಚಿಕ್ಕ ಪುಟ್ಟ ಐಡಿಯಾ ಎಲ್ಲ ವರ್ಕೌಟ್ ಆಗಲ್ಲ. ದೊಡ್ಡದಾಗಿ ಪ್ಲಾನ್ ಮಾಡಬೇಕು. ಲೇ ಮುತ್ಯ, ಸನ್ ಆಫ್ ಸತ್ಯ, ಸ್ವಲ್ಪ ಕೆಲಸ ಮಾಡಲ್ಲ, ಹೋಗಿ ಮೆಡಿಸನ್ ತಗೊಂಬಾ. ಭಾನು ಪಾಪ ಇಲ್ಲಿ ಹೇಗಿರ್ತಾಳೆ? ನನ್ನ ಜೊತೆ ಕಳ್ಸು, ನಮ್ಮನೆ ಕರ್ಕೊಂಡು ಹೋಗ್ತೀನಿ. ಅಮ್ಮನ್ ಯಾರು ನೋಡ್ಕೊಂತಾರ? ನಿಮ್ ಹಲ್ಲಿ ಇದ್ದಾಳಲ್ಲ, ಹಾ ಅದೇ ವಲ್ಲಿ ಇದ್ದಾಳಲ್ಲ, ಅವಳೇ ನೋಡ್ಕೋತಾಳೆ. ಬೇಡ. ಅಷ್ಟೇ ಬಿಡು, ನಮ್ಮ ಮಾತೆಲ್ಲ ಯಾಕೆ ಹೇಳ್ತೀಯ? ನಿನ್ ಹೆಂಡತಿ ಬಂದಿದ್ದಾಳಲ್ಲ, ಏ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೋಡು ಹೆಂಗ್ ಬೈತಾ ಇದ್ಯಾ. ನಿನಗೇನು ಅಲ್ಲ. ಅವಾಗ ಊರಲ್ಲಿ ನೀನ್ ತೋರಿಸಿದ ಪ್ರೀತಿ ಎಲ್ಲ ಸುಳ್ಳು. ನಾನ್ ಬರೀ ಗೆಸ್ಟ್ ಆಗಿ ನೋಡಿದ್ಯಾ ಅಷ್ಟೇ. ಆಯ್ತು ಕರ್ಕೊಂಡು ಹೋಗು, ದಯವಿಟ್ಟು ಅಳ್ಬೇಡ ಪ್ಲೀಸ್. ಬಾನು, ಬಟ್ಟೆ ಬ್ಯಾಗ್ ತಗೋ. ಆದ್ರೆ ಒಂದೇ ದಿನ, ನಾಳೆ ಸಂಜೆನೆ ಕಳಿಸ್ಬಿಡ್ಬೇಕು, ಓಕೆನಾ?